ನಮಸ್ತೆ. ಸಮಸ್ತ ಅಪ್ಲಿಕೇಶನ್ನಲ್ಲಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಸಂಖ್ಯೆ ಇಲ್ಲದೆ ಕುಟುಂಬ ನೋಂದಣಿಯನ್ನು ಹೇಗೆ ಮಾಡುವುದೆಂದು ಈ ವಿಡಿಯೋದಲ್ಲಿ ನೋಡೋಣ. ಸಮಸ್ತ ಅಪ್ಲಿಕೇಶನ್ ಮುಖಪುಟದಲ್ಲಿ ಕುಟುಂಬ ನೋಂದಣಿಯ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗೆ ಕಾಣುವ ಪ್ಲಸ್ ಹೊಸ ಮನೆಯ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಹೊಸ ಮನೆ ರಚಿಸುವ ಸೂಚನೆ ಎಂದು ಪಾಪಪ್ ಬರುತ್ತದೆ. ಸರಿ ಮೇಲೆ ಕ್ಲಿಕ್ ಮಾಡಿ. ಮನೆ ಸಂಖ್ಯೆಯನ್ನು ನಮೂದಿಸಿ. ಕೆಳಗೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ. ನಂತರ ಪಡಿತರ ಚೀಟಿ ಇಲ್ಲ ಮೇಲೆ ಒತ್ತಿ. ನಂತರ ಆಧಾರ್ ಸಂಖ್ಯೆ ನಮೂದಿಸಿ ಎಂದು ಕಾಣುತ್ತದೆ. ಅಲ್ಲಿ ಆಧಾರ್ ಸಂಖ್ಯೆ ಇಲ್ಲ ಎನ್ನುವುದರ ಮೇಲೆ ಒತ್ತಿ. ನಂತರ ಜನರ ನೋಂದಣಿ ಕೆಳಗೆ ವೈಯಕ್ತಿಕ ಮಾಹಿತಿಯನ್ನು ತುಂಬಬೇಕು. ಹೆಸರು, ಲಿಂಗ, ವಯಸ್ಸು ಅಥವಾ ಜನ್ಮ ದಿನಾಂಕ, ಮೊಬೈಲ್ ನಂಬರ್, ಆಧಾರ್ ಸಂಖ್ಯೆ ನಮೂದಿಸಿ ಎಂದು ಕಾಣುತ್ತದೆ. ಈಗ ಇಲ್ಲ ಮೇಲೆ ಕ್ಲಿಕ್ ಮಾಡಿ ಮುಂದೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕುಟುಂಬದ ಮುಖ್ಯಸ್ಥರ ಎನ್ನುವ ಪ್ರಶ್ನೆ ಬರುತ್ತದೆ. ಕೆಳಗೆ ಹೌದು ಅಥವಾ ಇಲ್ಲ ಎಂದು ಕಾಣುತ್ತದೆ. ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ. ನಂತರ ನೀವು ಪ್ರಸ್ತುತ ನಿಮ್ಮ ಕುಟುಂಬದೊಂದಿಗೆ ವಾಸಿಸುತ್ತಿದ್ದೀರಾ? ಹೌದು ಅಥವಾ ಇಲ್ಲ ಎಂದು ಸೆಲೆಕ್ಟ್ ಮಾಡಿ. ನಂತರ ಪ್ರಸ್ತುತ ವೈವಾಹಿಕ ಸ್ಥಿತಿಯ ಕೆಳಗೆ ಕೆಲವು ಆಯ್ಕೆಗಳಿವೆ. ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ. ಒಂದು ವೇಳೆ ಮದುವೆಯಾಗಿದ್ದರೆ ಸಂಗಾತಿಯನ್ನು ಆಯ್ಕೆ ಮಾಡಿ ಎಂದು ಕಾಣುತ್ತದೆ. ಇನ್ನೂ ಸೇರಿಸಲಾಗಿಲ್ಲ ಎಂದು ಕ್ಲಿಕ್ ಮಾಡಿ ಮುಂದುವರಿಯಿರಿ. ಧನ್ಯವಾದಗಳು, ಮೊದಲ ಸದಸ್ಯರನ್ನು ಕುಟುಂಬಕ್ಕೆ ಸೇರಿಸಲಾಗಿದೆ ಎಂದು ಪಾಪಪ್ ಬರುತ್ತದೆ.